1947 to 52 ಇಲ್ಲೇ MRA ಆಗಿ ಎಲೆಕ್ಟ್ ಆಗಿದ್ರು ಫಸ್ಟ್ ಎಲೆಕ್ಷನಲ್ಲಿ. KGF ಇಂದ ಇಲ್ಲಿ KGF ಅಲ್ಲಿ ಯೂನಿಯನ್ ಲೀಡರ್ ಆಗಿ ಅದರಿಂದ ಬರ್ತಾ ಇದಾಗ್ತಾಯಿದ್ರು. ಆವಾಗ ನಮ್ಮ ತಂದೆ ಹೇಳೋರು, ಮೈನ್ಸಲ್ಲಿ ನಮ್ಮವರು ಇಳಿಯೋಕ್ಕಾಗೋದಿಲ್ಲ, ಯಾರು ನೋಡಿದ್ರೆ ಹಳ್ಳಿ ಕಡೆಯಿಂದ ಬರೋದಿಲ್ಲ, ಅದಕ್ಕೆ ತಮಿಳ್ ಜನಾಂಗದವರು ಹಿಡ್ಕೊಂಬಂದು ಅವ್ರ ಪ್ರಾಣ ಬಿಟ್ಟು ಮೈನ್ಸ್ ಒಳಗೆ ಹೋಗಿ ಬಂಗಾರ ಎತ್ಕೊಂಡು ಬರ್ತಾಯಿದ್ರು. 1947 to 52 ಇಲ್ಲೇ MRA ಆಗಿ ಎಲೆಕ್ಟ್ ಆಗಿದ್ರು ಫಸ್ಟ್ ಎಲೆಕ್ಷನಲ್ಲಿ. KGF ಇಂದ ಇಲ್ಲಿ KGF ಅಲ್ಲಿ ಯೂನಿಯನ್ ಲೀಡರ್ ಆಗಿ ಅದರಿಂದ ಬರ್ತಾ ಇದಾಗ್ತಾಯಿದ್ರು. ಆವಾಗ ನಮ್ಮ ತಂದೆ ಹೇಳೋರು, ಮೈನ್ಸಲ್ಲಿ ನಮ್ಮವರು ಇಳಿಯೋಕ್ಕಾಗೋದಿಲ್ಲ, ಯಾರು ನೋಡಿದ್ರೆ ಹಳ್ಳಿ ಕಡೆಯಿಂದ ಬರೋದಿಲ್ಲ, ಅದಕ್ಕೆ ತಮಿಳ್ ಜನಾಂಗದವರು ಹಿಡ್ಕೊಂಬಂದು ಅವ್ರ ಪ್ರಾಣ ಬಿಟ್ಟು ಮೈನ್ಸ್ ಒಳಗೆ ಹೋಗಿ ಬಂಗಾರ ಎತ್ಕೊಂಡು ಬರ್ತಾಯಿದ್ರು. ಅಂಥ ಶಕ್ತಿವಂತವಾದಂಥ ತಮಿಳ್ ಜನ KGFನಲ್ಲಿ ಇರ್ತಕ್ಕಂಥವ್ರು ಅಂದ್ಬಿಟ್ಟು, ಅಂಥ ಶಕ್ತಿವಂತವಾದಂಥ ತಮಿಳ್ ಜನ KGFನಲ್ಲಿ ಇರ್ತಕ್ಕಂಥವ್ರು ಅಂದ್ಬಿಟ್ಟು, ಅಂಥ ಶಕ್ತಿವಂತವಾದಂಥ ತಮಿಳ್ ಜನ KGFನಲ್ಲಿ ಇರ್ತಕ್ಕಂಥವ್ರು ಅಂದ್ಬಿಟ್ಟು, ಅಂಥ ಶಕ್ತಿವಂತವಾದಂಥ ತಮಿಳ್ ಜನ KGFನಲ್ಲಿ ಇರ್ತಕ್ಕಂಥವ್ರು ಅಂದ್ಬಿಟ್ಟು. 1947 to 52 ಇಲ್ಲೇ MRA ಆಗಿ ಎಲೆಕ್ಟ್ ಆಗಿದ್ರು ಫಸ್ಟ್ ಎಲೆಕ್ಷನಲ್ಲಿ. KGF ಇಂದ ಇಲ್ಲಿ KGF ಅಲ್ಲಿ ಯೂನಿಯನ್ ಲೀಡರ್ ಆಗಿ ಅದರಿಂದ ಬರ್ತಾ ಇದಾಗ್ತಾಯಿದ್ರು. ಆವಾಗ ನಮ್ಮ ತಂದೆ ಹೇಳೋರು, ಮೈನ್ಸಲ್ಲಿ ನಮ್ಮವರು ಇಳಿಯೋಕ್ಕಾಗೋದಿಲ್ಲ, ಯಾರು ನೋಡಿದ್ರೆ ಹಳ್ಳಿ ಕಡೆಯಿಂದ ಬರೋದಿಲ್ಲ, ಅದಕ್ಕೆ ತಮಿಳ್ ಜನಾಂಗದವರು ಹಿಡ್ಕೊಂಬಂದು ಅವ್ರ ಪ್ರಾಣ ಬಿಟ್ಟು ಮೈನ್ಸ್ ಒಳಗೆ ಹೋಗಿ ಬಂಗಾರ ಎತ್ಕೊಂಡು ಬರ್ತಾಯಿದ್ರು. ಅಂಥ ಶಕ್ತಿವಂತವಾದಂಥ ತಮಿಳ್ ಜನ KGFನಲ್ಲಿ ಇರ್ತಕ್ಕಂಥವ್ರು ಅಂದ್ಬಿಟ್ಟು ಅವ್ರನ್ನ ಇದೇ ಕ್ಷೇತ್ರದಲ್ಲಿ 47ನೇ ಇಸ್ವಿನಲ್ಲೇ ಫಸ್ಟ್ MRA ಆಗಿ ಕಳಿಸಿದ್ರು. ಆಮೇಲೆ ಅವರು 6 ಸಾರಿ MP ಆಗಿದ್ದರು, 4 ಸಾರಿ ಮಿನಿಸ್ಟರ್ ಆಗಿದ್ದರು, ನೆಹರು ಕ್ಯಾಬಿನೆಟಲ್ಲಿದ್ದರು, ಇಂದಿರಾ ಗಾಂಧಿ ಕ್ಯಾಬಿನೆಟಲ್ಲಿದ್ದರು. ಆಮೇಲೆ ಅದು ಬಿಡಿ ಬೇಕಾದಷ್ಟಿದೆ. ಅದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, MB ಕೃಷ್ಣಪ್ಪನವ್ರ ಬಗ್ಗೆ ನನ್ನ ತಂದೆ ಅಂತ ನಾನು ಹೇಳತ್ತಾ ಇಲ್ಲ, ಇದು ಒಂದು ಸ್ಟೇಜ್. ಇದು ಅವರು ಮಿನಿಸ್ಟರ್ ಆಗಿದ್ದಾಗ ಈ ಬೆಮೆಲ್ ಫ್ಯಾಕ್ಟ್ರಿ ತಂದರು. ಅವ್ರ ಫ್ರೆಂಡು ಡಿಫೆನ್ಸ್ ಮಿನಿಸ್ಟರ್ ಆಗಿ ಜಾರ್ಜ್ ಅಂತಿದ್ರು, ಅವ್ರನ್ನ ಕರ್ಕೊಂಬಂದು ಇಲ್ಲೆಲ್ಲ KGFನ ಜನ ಅಂತ ತೋರಿಸಿ, ಈ ಬರ್ತಾ ಬರ್ತಾ ಗೋಲ್ಡ್ ಕಡಿಮೆ ಆಗ್ತಾ ಇದೆ, ಇಲ್ಲಿನ ಜನಾಂಗಕ್ಕೆ ಏನಾದರೂ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಬೆಮೆಲ್ ಫ್ಯಾಕ್ಟ್ರಿನ ತಂದು ಕೊಟ್ಟರು. ನಮ್ಮ ತಂದೆನೇ ಫೌಂಡರ್ ಆಫ್ KGF ಫಸ್ಟ್ ಗ್ರೇಡ್ ಕಾಲೇಜು. ಆ ಕಾಲೇಜ್ ಫೌಂಡರ್ ಪ್ರೆಸಿಡೆಂಟ್ ಆಗೋದು ಅಲ್ಲದೆ ಈ KGFನ ಜನಕ್ಕೆ ಇವತ್ತು ನಮ್ಮದೇ ಅಲ್ವಾ ಕಾಲೇಜು, KGF ಅವ್ರದ್ದೇ ಈ ಕಾಲೇಜು. ಇಲ್ಲಿ 3000 ಜನ SCಗಳು ವಿದ್ಯಾರ್ಥಿಗಳಿದ್ರು ನಮ್ಮ ತಂದೆ ಇದ್ದಾಗ. ಇವಾಗ ಎಷ್ಟಿದಾರೋ ನನಗೆ ಗೊತ್ತಿಲ್ಲ. ಅಲ್ಲಲ್ಲ, ಫಸ್ಟ್ ಗ್ರೇಡ್ ಕಾಲೇಜ್ ಅಲ್ಲಿ ಗೋಲ್ಡನ್ ವ್ಯಾಲಿ 3000 ಜನ ಇದ್ರು. ಇಂಡಿಯಾಸ್ ಹೈಯೆಸ್ಟ್ ಪಾಪ್ಯುಲೇಷನ್ SC ಸ್ಟೂಡೆಂಟ್ಗಳಿದ್ದು KGFನಲ್ಲೇ ಅವತ್ತಿನ ದಿವಸ. ಇವೆಲ್ಲ ಅವರು ಅನೇಕ ಕೆಲಸಗಳು ಮಾಡಿದ್ರು. ಅವರು ಯಾಕೆ ಮಾಡಿದ್ರು ಅಂದರೆ, ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಅವತ್ತು ಕಾಂಗ್ರೆಸ್ಸೇ ಮಾಡಿದ್ದು, ನಿಮ್ಗೆ ಇವತ್ತು ಕಾಂಗ್ರೆಸ್ಸೇ ಮಾಡ್ತಾ ಇರೋದು. ಅವತ್ತಿನ ದಿವಸ ಇವಾಗ ಇವ್ರು ಮಾತಾಡ್ತಾರೆ, ನಮ್ಮ BJPಯವರು, ಅವರು ಹೆಸರು ಹೇಳೋದು ನನ್ನ ಬಾಧೆ ಆಗ್ತದೆ ಹೇಳೋದಕ್ಕೆ. ರಾಮ ರಾಮ ಅಂತ ರಾಮ ಅನಿಸ್ತದೆ ನನಗೆ. ಯಾಕಂದರೆ ನಾವ್ಯಾರು ರಾಮನ ಪೂಜೆ ಮಾಡಿದೆ, ಬೇರೆ ಯಾರನ್ನ ಪೂಜೆ ಮಾಡ್ತಾ ಇದ್ದೀರಾ? ನಾನು ಶ್ರೀಕೃಷ್ಣನ ಭಕ್ತ. ನಾನು ಶ್ರೀಕೃಷ್ಣ ಇಂದ್ರನ ಜನ್ಮದಲ್ಲಿ ಶ್ರೀರಾಮನಾಗೇ ಇದ್ದಿದ್ದು. ಪಾಪ ಇವ್ರಿಗೆಲ್ಲ ಗೊತ್ತಿಲ್ವೇನೋ. ನಾವು ಒಂದು ತಿಳ್ಕೊಳ್ಳಿ ನೀವು, ಇವತ್ತಿನ ಜನ ಈ BJPನಲ್ಲಿ ಇದ್ದಾರಲ್ಲ, ಇವರು ಫ್ರೀಡಮ್ ಮೂವ್ಮೆಂಟ್ ಅನ್ನೋದೇನಾದ್ರು ನೋಡಿದ್ರ? ಯಾರಾದರೂ ಇವತ್ತು ಈ KGFನಲ್ಲಿ ಹಳಬ್ರು ಇದ್ದಾರೆ, ಪಾಪ ಫ್ರೀಡಮ್ ಫೈಟರ್ಸ್ ಇವತ್ತು ಇದ್ದಾರೆ. ನಾನು ಕೆಲವ್ರು ನೋಡಿದ್ದೀನಿ, ಎಲ್ಲ ಹೊರಟೋದ್ರು. ಅವ್ರ ಫ್ರೀಡಮ್ ಮೂವ್ಮೆಂಟ್ ಅನ್ನೋದೇ ಏನು ಅನ್ನೋದು ಗೊತ್ತಿಲ್ಲ. ಸ್ವತಂತ್ರ ಈ ದೇಶಕ್ಕೆ ತಂದುಕೊಟ್ಟಿದ್ದು ಕಾಂಗ್ರೆಸ್ಸು, ಅರ್ಥ ಮಾಡ್ಕೊಳ್ಳಿ ನೀವು. ಇವತ್ತಿನ ದಿವಸ ಎಲ್ಲ ಮುಗಿಸ್ಬಿಟ್ಟು 60 ವರ್ಷದಿಂದ ನೀವೇನು ಮಾಡಿದ್ದೀವಿ, 70 ವರ್ಷದಿಂದ ನೀವೇನು ಮಾಡಿದ್ದೀರಿ ಅಂತಂದರೆ,
ಈ ರೈಲ್ವೆ ಸ್ಟೇಷನ್ ಇಲ್ಲಿ ಇವತ್ತು 10-15 ಸಾವಿರ ಜನ ಹೋಗ್ತಾರೆ ರೈಲ್ನ ಅವರ ಬಂದ್ ರೈಲ್ವೆ ಸ್ಟೇಷನ್ ಕಟ್ಸಿದ್ದು ಇಲ್ಲ, ಏರ್ಪೋರ್ಟ್ಗಳು ಅವರ ಕಟ್ಸಿದ್ದು. ಅದು ಡ್ಯಾಮ್ಗಳಿದಾವೆ, 5 year ಪ್ಲಾನ್ಗಳಲ್ಲಿ ಡ್ಯಾಮ್ಗಳು ಕಟ್ಟಿಸಿದ್ರು ನೆಹರು ಕಾಲದಲ್ಲಿ, ನಂತರ ಇಂದಿರಾ ಗಾಂಧಿ ಕಾಲದಲ್ಲಿ. ಇವ್ರು ಯಾವ್ದನ್ನ ಕಟ್ಸಿರೋ ತೋರಿಸ್ಬಿಡೋದು ಕೇಳಿ. ಇವ್ರು ಬರೀ ನಿಮ್ಮ ಹತ್ರ ಬರೋದು ರಾಮ ರಾಮ ಅನ್ನೋದು. ನಾವು ರಾಮ ರಾಮನೇ ಅಂತ ಬೆಳಿಗ್ಗೆ ಇದ್ರೆ ಅನ್ನೋದು ನೀವೇ ಅಲ್ಲ. ನಾವು ಕಾಂಗ್ರೆಸ್ನವರು ನೀವು ಯೋಚನೆ ಮಾಡಬೇಕು. ಜನ ದಯವಿಟ್ಟು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಿ. ಇವತ್ತಿನ ದಿವಸ ಯಾವ ಸರ್ಕಾರನೂ ಕೊಡದೇ ಇರತಕ್ಕಂತ ಒಂದು ಸವಲತ್ತುಗಳನ್ನ ಹೆಣ್ಮಕ್ಳು ಕೊಟ್ಟಿದ್ದಾರೆ. ಜೊತೆಗೆ ನಮ್ಗೊಬ್ಬ MLA ಕೂಡ ಹೆಣ್ಮಗುವನ್ನು ಕೊಟ್ಟಿದ್ದಾರೆ. ನಾನು ಹೆಣ್ಮಗುನ ಅಂತ ಯಾಕಂತೀನಿ ಅಂದ್ರೆ ನಾನು ಸೀನಿಯರ್ ಸಿಟಿಸನ್, ನನಗೆ 65 ವರ್ಷ. ಆಗ ಅವತ್ತಿಂದನೂ ಅಷ್ಟೇ ಇವತ್ತವರೆಗೂ ಕಾಂಗ್ರೆಸ್ ಇವತ್ತು ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಹೋಗ್ತಾ ಇರೋದು. ದಯವಿಟ್ಟು ಯೋಚನೆ ಮಾಡಿ. ಹೆಂಗಸರಿಗೆ ಬಸ್ ಫ್ರೀ ಅದನ್ನೆಲ್ಲ ಹೇಳ್ತಾರೆ, ಎಲ್ಲ ಹೇಳಿದ್ದನ್ನೇ ಹೇಳ್ತಾ ಇದ್ರೆ ಪ್ರಯೋಜನ ಇಲ್ಲ. ಬಸ್ಸು ಯಾರಂದ್ರೆ ಅವ್ರು ಬಸ್ ಹೆಂಗಸ್ರಿ ಎಲ್ಲಂದ್ರೆ ಅಲ್ಲಿ ಎತ್ಕೊಂಡು ಹೋಗ್ಬೋದು. ಯೋಚನೆ ಮಾಡಿ, ತಾವೇ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿ. ಬಸ್ ಫ್ರೀ, 2,000 ಯಜಮಾನರಿಗೆ ಫ್ರೀ, ಕರೆಂಟ್ ಫ್ರೀ, ಮತ್ತೆ ಈ ಪ್ರತಿಯೊಂದು ಸವಲತ್ತುಗಳನ್ನು ಕಾಂಗ್ರೆಸ್ಸೇ ಕೊಡ್ತಾ ಇರೋದು. ಇವತ್ತಿನ ದಿವಸ ನಮ್ಮ ಹಾಲು ಒಕ್ಕೂಟ ಇದೆಯಲ್ಲ, ಕೋಲಾರ ಮಿಲ್ಕ್ ಯೂನಿಯನ್, ನಮ್ಮ ಫೆಡರೇಷನ್ನು, ಇವತ್ತು ನಾವು ದಿನಕ್ಕೆ 5 ಕೋಟಿ ರೂಪಾಯಿ ಬಂಡವಾಳ ಮಾಡ್ತೀವಿ. 5 ಕೋಟಿ ದಿವಸಕ್ಕೆ 10 ಲಕ್ಷ ಲೀಟರ್, 10.5 ಲಕ್ಷ, 11 ಲಕ್ಷ ಲೀಟರ್ ಹಾಲು ನಾವು ಕಲೆಕ್ಟ್ ಮಾಡ್ಕೊಂಡು ಇವತ್ತು KGF ನಲ್ಲಿ ಕೂಡ ನಾವು ಪಾರ್ಲರ್ಗಳೆಲ್ಲ ಮಾಡಿದ್ದೀವಿ. ಜನರ ಒಂದು ಸ್ಪಂದಿಸ್ತಾ ಇದ್ದೀವಿ. ಮತ್ತೆ ಈ ಎರಡು ಜಿಲ್ಲೆಗಳ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಇವತ್ತು ನಾವು ಬದುಕ್ತಾ ಇರೋದು ಅಂದ್ರೆ ಹಾಲ್ ಮೇಲೆನೆ ರೈತರು ಬದುಕ್ತಾ ಇರೋದು. ಯೋಚನೆ ಮಾಡಿ ನೀವೇ. MV ಕೃಷ್ಣಪ್ಪನವರು 52ನೇ ಇಸ್ವಿನಲ್ಲಿ ನೆಹರು ಕ್ಯಾಬಿನೆಟ್ ಅಲ್ಲಿ ಇದ್ದಾಗ ಡೆನ್ಮಾರ್ಕ್ ಇಂದ ಹೋಗಿ ಹಸುಗಳನ್ನ ತಂದ್ರು. ಅವ್ರೇನ್ ತಂದಿದ್ದು ಅದ್ರ ಮೇಲೆ BJP JDS ಕಾಂಗ್ರೆಸ್ ಅಂತ ಹಾಕೊಂಬರ್ಲಿಲ್ಲ. ಅವರು ಜನರ ಚೆನ್ನಾಗಾಗ್ಲಿ, ಜನರಿಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಅವ್ರು ಅಲ್ಲಿಂದ ಹಸುಗಳು ತಂದ್ರು. ಇವತ್ತಿನ ದಿವಸ ಬರೀ ನಮ್ಮ ಜಿಲ್ಲೆಯಲ್ಲಿ ನಾವು 11 ಲಕ್ಷ ಲೀಟರ್ ಹಾಲನ್ನು ನಾವು ಕಳಿಸ್ತಾ ಇದ್ದೀವಿ. 5.5 ಕೋಟಿ ರೂಪಾಯಿ ಇವತ್ತು ನಾವು ಬಂಡವಾಳ ಮಾಡ್ತಾ ಇದ್ದೀವಿ. ಇಂಥದ್ದು ಇವತ್ತವರೆಗೂ ಮಾಡಿರೋದು ಕಾಂಗ್ರೆಸ್ಸೇ ಹೊರ್ತು ಬೇರೆ ಇವ್ರು ಯಾರು ಮಾಡಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಈ ರೋಡ್ಗಳು ಯಾರು ಅವರ ಮಾಡಿದ್ರು? ರೈಲ್ವೆ ಸ್ಟೇಷನ್ ಮಾಡಿದ್ರ ಅವರು? ಏರ್ಪೋರ್ಟ್ಗಳು ಮಾಡಿದ್ರ? ಅಲ್ಲೆಲ್ಲ ಹೋಗ್ಬಿಟ್ಟು ಏರ್ಪ್ಲೇನಲ್ಲಿ ನಮ್ಮವ್ರು ಹೋಗ್ಬಿಟ್ಟು ಏರ್ಪ್ಲೇನಲ್ಲಿ ಬಾಂಬ್ ಹಾಕ್ಬಿಟ್ಟು ಬಂದ್ಬಿಟ್ರು ಅಲ್ಲಿ ಪುಲಿಯಾಂಬ ಇದ್ರಲ್ಲಿ ಅಂತ ಹೇಳ್ತಾರೆ. ಏರ್ಪೋರ್ಟ್ಗಳು ಕಟ್ಸಿದ್ಯಾರು? ಇವರೇನ ಕಟ್ಸಿದ್ರ ಏರ್ಪೋರ್ಟ್ಗಳನ್ನ? ಎಲ್ಲ ಕಾಂಗ್ರೆಸ್ಸೇ ಮಾಡಿರೋದು. ಕೊನೆಗೆ ಬಂದ್ಬಿಟ್ಟು ಅವ್ರೇನ್ ಮಾಡಿದ್ರು ಅಂತ, ಇವ್ರೇನ್ ಮಾಡೋರು ಅಂತ ತಮ್ಮೆಲ್ರಿಗೂ ಗೊತ್ತು. ಅದ್ಯಾವುದೋ ಬ್ಲ್ಯಾಕ್ ಮನಿ ಐತೆ ಅಂತ ತಂದು ಕೊಟ್ಬಿಡ್ತೀವಿ. ಎಲ್ರಿಗೂ ಖುಷಿ ಆಗೋಯ್ತು, 15 ಲಕ್ಷ ಬಂದ್ಬಿಡ್ತಾನೆ ಅಕೌಂಟ್ಗೆ ಎಲೆಕ್ಷನ್ ಆಗಿದ ತಕ್ಷಣ ಅಂತ. ಏರ್ಪೋರ್ಟು, ರೈಲ್ವೆ ಸ್ಟೇಷನ್ ಒಂದು ಬಾಕಿ ಐತೆ, ಅದನ್ನು ಸೇಲ್ಸ್ ಮಾಡಿಬಿಡ್ತಾರೆ ಏನೋ ಗೊತ್ತಿಲ್ಲ. ಏರ್ಪೋರ್ಟ್ಗಳೆಲ್ಲ ಆಗೋಯ್ತು, ಹಿಂಗಾಗೋಗ್ಬಿಟ್ಟಿದೆ. ಇವತ್ತಿನ ದಿವಸ ಆ ಒಂದು ಪರಿಸ್ಥಿತಿ ನಾವೇನು ಹೆಚ್ಚಾಗಿ ಹೇಳ್ಬೇಕಾಗಿರೋದಿಲ್ಲ. ಜೊತೆಗೆ ನಮ್ಮ ಶಾಸಕರು ಒಳ್ಳೆ ಶಾಸಕರನ್ನ ತಂದಿದ್ದೀವಿ. ಅವರು ನನ್ನ ಮೊನ್ನೆ ಒಂದು ದಿವಸ ಭಾಷಣದಲ್ಲೆಲ್ಲೋ ಹೇಳ್ತಾ ಇದ್ದೆ, ನಾನೇನಾದ್ರೂ ನಿಮ್ಮ ಭಾಷಣ ಮಾಡೋದು ಅಸೆಂಬ್ಲಿನಲ್ಲಿ ಕೂತ್ಕೊಂಡ್ರೆ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು ಅನಿಸ್ತದೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ತಿರ್ತಾವು. ಇವತ್ತು ಕೆಲಸ ಮಾಡಿ ತೋರಿಸಿದಾರೆ ಅವರು. ಇಲ್ಲೇನು ಈ ತಾಲೂಕಿನಲ್ಲಿ ಯಾರು ಏನು ಕೆಲಸ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅಷ್ಟು ಲೀಡ್ ಬರ್ಬೇಕಾದ್ರೆ ಅಂತ ತಮಾಷೆ ಅಲ್ಲ. ಎಲ್ಲ ನಿಮ್ಮ ಆಶೀರ್ವಾದ. ಅದೇ ತರ ಮುಂದಕ್ಕೂ ಈ ಎಲೆಕ್ಷನ್ ಅಲ್ಲೂ ಅವರು ಕೆಟ್ಟ ಹೆಸರು ಬರದೇ ಇದ್ದಂಗೆ ತಾವು ನೋಡ್ಕೊಳ್ಬೇಕು. ಅವ್ರಿಗೇನು ಲೀಡ್ ಕೊಟ್ರೋ ಅದನ್ನು ನಮ್ಮ ಕ್ಯಾಂಡಿಡೇಟ್ ಗೌತಮ್ ಅವ್ರಿಗೆ ತಾವು ಕೊಡಬೇಕು ಅಂತ ಹೇಳ್ತಾ, ಇವತ್ತು ನನಗೆ 2 ಮಾತು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ.